ಮೈಸೂರಿನಲ್ಲಿ ಮಾರಕಾಸ್ತ್ರಗಳನ್ನ ತೋರಿಸಿ ವ್ಯಕ್ತಿಯೊಬ್ಬನನ್ನ ಸಿನಿಮೀಯ ಶೈಲಿಯಲ್ಲಿ ಕಿಡ್ನಾಪ್ ಮಾಡಲಾಗಿತ್ತು. ಯರಗನಹಳ್ಳಿ ನಿವಾಸಿ ವರದರಾಜು ಅನ್ನೋರನ್ನ ಗುರುವಾರ ರಾತ್ರಿ ಅಪಹರಿಸಲಾಗಿತ್ತು. ಔಷಧಿ ವ್ಯಾಪಾರಿ ಆಗಿರುವ ವರದರಾಜು ಅವರ ಮನೆಯಲ್ಲಿ ಗುರುವಾರ ರಾತ್ರಿ ತುಳಸಿ ಪೂಜೆ ಮಾಡಲಾಗಿತ್ತು. ಈ ಪೂಜಾ ಕಾರ್ಯಕ್ಕೆ ರಾಘವೇಂದ್ರ ನಗರದಿಂದ ಅರ್ಚಕರನ್ನ ಕರೆಸಲಾಗಿತ್ತು. ಪೂಜೆ ಮುಗಿದ ಬಳಿಕ ತಡರಾತ್ರಿಯಾಗಿದ್ದ ಕಾರಣ ಅರ್ಚಕರನ್ನ ಬಿಟ್ಟು ಬರಲು ವರದರಾಜು ರಾಘವೇಂದ್ರ ನಗರಕ್ಕೆ ಆಗಮಿಸಿದ್ರು. ಈ ವೇಳೆ ವರದರಾಜು ಅವರನ್ನ ಕೇಂದ್ರೀಯ ವಿಶ್ವವಿದ್ಯಾಲಯದ ಬಳಿ 8 ಮಂದಿ ದುಷ್ಕರ್ಮಿಗಳ ತಂಡ ಕಾರ್ನಲ್ಲಿ ಬಂದು ಅಪಹರಿಸಿತ್ತು. ಮಾರಕಾಸ್ತ್ರಗಳನ್ನ ತೋರಿಸಿ ಕೊಲೆ ಮಾಡೋದಾಗಿ ಎಚ್ಚರಿಸಿತ್ತು. ಕಣ್ಣಿಗೆ ಬಟ್ಟೆ ಕಟ್ಟಿದ ತಂಡ ಕಾರಿನಿಂದ ಕಾರಿಗೆ ವರದರಾಜು ಅವರನ್ನ ಬದಲಾಯಿಸಿತ್ತು. ಜೊತೆಗೆ ಅವರಿಂದ ಖಾಲಿ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಬೆಳಗ್ಗೆ ಮೈಸೂರಿನ ಹೊರವಲಯದಲ್ಲಿ ಬಿಟ್ಟು ಪರಾರಿಯಾಗಿದೆ. ಈ ಸಂಬಂಧ ನಜರ್ಬಾದ್ ಠಾಣೆಯಲ್ಲಿ ದೂರು ನೀಡಿರುವ ವರದರಾಜು ಅಪಹರಣಕ್ಕೆ ಸ್ವಂತ ಅಣ್ಣನೇ ಕಾರಣ, ಬೆಂಗಳೂರಿನಲ್ಲಿ ಕೋಟಿ ಬೆಲೆ ಬಾಳುವ ಜಮೀನಿದ್ದು ಅದನ್ನ ಲಪಟಾಯಿಸಲು ಹುನ್ನಾರ ನಡೆಸಿದ್ದಾರೆ ಅಂತ ದೂರು ನೀಡಿದ್ದಾರೆ. ನೈಟ್ 9:30 10 ಗಂಟೆಯಲ್ಲಿ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಹೋದೆ. ಇಲ್ಲಿ ಅಂದರೆ ಗಿರಿಬಾಳ್ಪಾಳ್ಯ ಮತ್ತು ರಾಘವೇಂದ್ರ ರೋಡಲ್ಲಿ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ವಾಪಸ್ ಬರುವಾಗ 2 ಬೈಕು ಮತ್ತು ಒಂದು ವೈನ್ ರೆಡ್ ಮಾರುತಿ ವ್ಯಾನು 2 ಬೈಕಲ್ಲಿ ಬಂದು ನನ್ನ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿ ಇಮಿಡಿಯೇಟಾಗಿ ಹೊಡೆದು ಕ್ಲೀನಾಗಿ ಮಾರುತಿ ವ್ಯಾನ್ ಒಳಗೆ ಎತ್ತಿ ಒಳಗೆ ಹಾಕ್ಬಿಟ್ರು. ಒಳಗೆ ಹಾಕೊಂಡು ಜಾಸ್ತಿ ಏನಾದರೂ ಕಿರ್ತೀನಿ ಅಂದ್ಬಿಟ್ಟು ಮಾಡೋದು, ಬಾಯಿ ಒಳಗೆ ಫುಲ್ಲು ಕೈ ಹಾಕ್ಬಿಟ್ಟು ಆಮೇಲೆ ಗಲಾಟೆ ಮಾಡ್ತೀನಿ ಅಂದ್ಬಿಟ್ಟು ಇದು ಮಾಡಿದ್ರು. ಮತ್ತು ದಾರ ಕೈ ಮತ್ತು ಕಾಲಿಗೆ ಕಟ್ಟಿದ್ರು.